ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮರಳಿ ಬಾ ಒಲವೇ ನೀಳ್ಗತೆಯ 4ನೇ ಭಾಗವನ್ನ ಕೇಳ್ತಾ ಇದ್ದೀರಾ. ಸಂಜೆ ಸೂರ್ಯ ನಿಧಾನವಾಗಿ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತಿದ್ದ. ಕೆರೆಯ ನೀರಿನ ಮೇಲೆ ಹರಡಿದ್ದ ಕಿತ್ತಳೆ ಬಣ್ಣದ ಬೆಳಕು ಅಲೆಗಳ ಜೊತೆ ಮೆಲ್ಲಗೆ ತೂಗುತ್ತಿತ್ತು. ತಂಗಾಳಿಗೆ ನೀರಿನ ಮೇಲ್ಮೈಯಲ್ಲಿ ಮೂಡುತ್ತಿದ್ದ ಸಣ್ಣ ಅಲೆಗಳು ಒಂದರ ಹಿಂದೆ ಒಂದರಂತೆ ದಂಡೆಯ ಕಡೆ ಬಂದು ಕರಗುತ್ತಿದ್ದವು. ದೂರದಲ್ಲಿ ಕೆಲವು ಪಕ್ಷಿಗಳು ತಮ್ಮ ಗೂಡುಗಳತ್ತ ಮರಳುತ್ತಿದ್ದವು. ಕೆರೆಯ ದಂಡೆಯ ಪಕ್ಕದಲ್ಲಿದ್ದ ಮರಗಳ ನೆರಳು ಉದ್ದವಾಗಿ ರಸ್ತೆಯ ಮೇಲೆ ಹರಡಿತ್ತು. ಅಂತಹ ಶಾಂತ ವಾತಾವರಣದಲ್ಲಿ ಶಶಾಂಕ್ ಮತ್ತು ವೈಶಾಖ್ ಪಕ್ಕಪಕ್ಕನೆ ನಡೆದುಕೊಂಡು ಬರುತ್ತಿದ್ದರು. ಇಬ್ಬರ ಕೈಗಳು ಜೇಬಿನೊಳಗಿದ್ದವು. ಯಾರೂ ಮಾತನಾಡುತ್ತಿರಲಿಲ್ಲ. ಅವರಿಬ್ಬರ ನಡುವೆ ಮಾತಿಗಿಂತ ಮೌನವೇ ಹೆಚ್ಚು ಅರ್ಥಪೂರ್ಣವಾಗಿತ್ತು. ಕೆರೆಯ ಪಕ್ಕದ ರಸ್ತೆ ಸಂಜೆ ವೇಳೆಯಲ್ಲಿ ಹೆಚ್ಚು ಜನಸಂದಣಿ ಇರುವ ರಸ್ತೆಯಲ್ಲ. ಅಲ್ಲಲ್ಲಿ ಒಂದೊಂದು ಬೈಕ್, ಕಾರು ಹಾದು ಹೋಗುತ್ತಿತ್ತು. ಮಧ್ಯೆ ಮಧ್ಯೆ ವಾಕಿಂಗ್ ಮಾಡುವವರು ಕಾಣುತ್ತಿದ್ದರು. ಇಲ್ಲಿಗೆ ಆಗಾಗ ಬರ್ತಾ ಇರ್ತೀರ ಭಾವ ಎಂದು ವೈಶಾಖ್ ಮೌನ ಮುರಿದ. ಮನಸ್ಸಿಗೆ ತುಂಬ ಬೇಜಾರಾದಾಗ, ನೆನಪುಗಳು ತೀರಾ ಗದ್ದಲ ಮಾಡಿದಾಗ ಶಶಾಂಕ್ ಕೆರೆಯತ್ತ ನೋಡುತ್ತಲೇ ಹೇಳಿದ. ಇಲ್ಲಿಗೆ ಬಂದ್ರೆ ಸ್ವಲ್ಪ ಸಮಾಧಾನ ಅನ್ಸತ್ತೆ. ವೈಶಾಖ್ ಏನೂ ಮಾತನಾಡಲಿಲ್ಲ. ಅವನಿಗೂ ಆ ಜಾಗ ಇಷ್ಟವಾಗಿತ್ತು. ನಗರದ ಗದ್ದಲದಿಂದ ದೂರ, ಮನುಷ್ಯ ತನ್ನೊಳಗೆ ತಾನೇ ಮಾತನಾಡಿಕೊಳ್ಳಬಹುದಾದ ಅಪರೂಪದ ಜಾಗಗಳಲ್ಲಿ ಅದು ಒಂದಾಗಿತ್ತು. ಅಷ್ಟರಲ್ಲಿ ರಸ್ತೆಯ ಮತ್ತೊಂದು ಕಡೆಯಿಂದ ಒಂದು ಬೈಕ್ ವೇಗವಾಗಿ ಬರುತ್ತಿತ್ತು. ಅದೇ ಸಮಯದಲ್ಲಿ ರಸ್ತೆ ಪಕ್ಕದಲ್ಲಿದ್ದ ಒಂದು ಬೀದಿ ನಾಯಿ ಏಕಾಏಕಿ ಬೈಕ್ ಮುಂದೆ ಓಡಿ ಬಂತು. ನಾಯಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಬೈಕ್ ಸವಾರ ಹಠಾತ್ತನೆ ಬ್ರೇಕ್ ಹಾಕಿ ಹ್ಯಾಂಡಲ್ ಅನ್ನು ಬಲಕ್ಕೆ ತಿರುಗಿಸಿದ. ಆದರೆ ರಸ್ತೆ ಬದಿಯಲ್ಲಿ ಮರಳು ಹರಡಿಕೊಂಡಿತ್ತು. ಟೈರ್ ಹಿಡಿತ ಕಳೆದುಕೊಂಡಿತು. ಚರ್ರೆಂದು ಭಯಂಕರ ಸದ್ದು ಕೇಳಿಸಿತು. ಮುಂದಿನ ಕ್ಷಣವೇ ಬೈಕ್ ರಸ್ತೆಯ ಮೇಲೆ ಸ್ಕಿಡ್ ಆಗಿ ಜಾರಿತು. ಸವಾರ ಸುಮಾರು 10 ಅಡಿ ದೂರದವರೆಗೆ ರಸ್ತೆಯ ಮೇಲೆ ಎಳೆದುಕೊಂಡು ಹೋಗಿ ಬಿದ್ದ. ಬೈಕ್ ಇನ್ನೂ ಸ್ವಲ್ಪ ದೂರ ಜಾರಿಕೊಂಡು ಬಂದು ರಸ್ತೆ ಬದಿಯಲ್ಲಿ ಉರುಳಿ ಬಿದ್ದಿತು. ಅಯ್ಯೋ, ಆಕ್ಸಿಡೆಂಟ್ ಆಯ್ತು ಎನ್ನುತ್ತಾ ಶಶಾಂಕ್ ಒಂದೇ ಓಟದಲ್ಲಿ ರಸ್ತೆಯ ಕಡೆಗೆ ಧಾವಿಸಿದ. ವೈಶಾಖ್ ಕೂಡ ಅವನ ಹಿಂದೆ ಓಡಿದ. ಅಲ್ಲಿಗೆ ತಲುಪುವಷ್ಟರಲ್ಲಿ ಸುತ್ತಮುತ್ತಲಿದ್ದ ಜನರೂ ಓಡಿ ಬಂದಿದ್ದರು. ಗಾಯಗೊಂಡ ಯುವಕ ಎದ್ದೇಳಲು ಪ್ರಯತ್ನಿಸುತ್ತಿದ್ದ. ಆದರೆ ಬಲಗೈಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ನೋವಿನಿಂದ ನರಳುತ್ತಿದ್ದ. ಅವನ ಮೊಣಕೈ ಸೀಳಿ ಹೋಗಿತ್ತು. ಮೊಣಕಾಲಿನ ಚರ್ಮ ಕಿತ್ತು ಹೋಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಹಣೆಯ ಬಲಭಾಗಕ್ಕೆ ಬಿದ್ದಿದ್ದ ಗಾಯದಿಂದ ರಕ್ತ ನಿಧಾನವಾಗಿ ಕೆನ್ನೆಯ ಮೇಲೆ ಹರಿಯುತ್ತಿತ್ತು. ಒಬ್ಬರು ತಮ್ಮ ಕೈಲಿದ್ದ ರುಮಾಲನ್ನು ತೆಗೆದು ಅವನ ಹಣೆಗೆ ಒತ್ತಿ ಹಿಡಿದರು. ಇನ್ನೊಬ್ಬರು ನೀರಿನ ಬಾಟಲಿ ತಂದುಕೊಟ್ಟರು. ಆಂಬ್ಯುಲೆನ್ಸಿಗೆ ಫೋನ್ ಮಾಡಿ ಎಂದು ಯಾರೋ ಕೂಗಿದರು. ಅಯ್ಯೋ, ಆಸ್ಪತ್ರೆ ಹತ್ರದಲ್ಲೇ ಇದೆ, ಆಂಬ್ಯುಲೆನ್ಸಿಗೆ ಕಾಯೋದು ಬೇಡ, ಆಟೋದಲ್ಲೇ ಹೋಗ್ಬೋದು, ಇನ್ಯಾರೋ ಹೇಳಿದರು. ಶಶಾಂಕ್ ಆ ಬೈಕ್ ಸವಾರನ ಬಳಿ ಹೋಗಿ ಕುಳಿತ. ಸರ್, ಹೆದರಬೇಡಿ, ಎಲ್ಲಿ ನೋವಾಗ್ತಾ ಇದೆ, ಎದ್ ನಿಲ್ಲೋದಕ್ಕಾಗುತ್ತಾ ಎಂದು ಅವನ ಭುಜ ಹಿಡಿದು ಕೇಳುತ್ತಿದ್ದ. ಅಷ್ಟರಲ್ಲಿ ಭಾವ ಎಂಬ ಅತ್ಯಂತ ಮೃದುವಾದ ಧ್ವನಿ ಅವನ ಕಿವಿಗೆ ಬಿತ್ತು. ಶಶಾಂಕ್ ತಿರುಗಿ ನೋಡಿದ. ಕೆಲವೇ ಕ್ಷಣಗಳ ಹಿಂದೆ ತನ್ನ ಜೊತೆ ಓಡಿ ಬಂದಿದ್ದ ವೈಶಾಖ್ ಅಲ್ಲೇ ನಿಂತಿದ್ದ. ಅವನ ಕಣ್ಣುಗಳು ಗಾಯಗೊಂಡವನ ಹಣೆಯ ಮೇಲಿದ್ದ ರಕ್ತದ ಮೇಲೆಯೇ ನೆಟ್ಟಿದ್ದವು. ಮುಖದಲ್ಲಿದ್ದ ಬಣ್ಣ ಕ್ಷಣಾರ್ಧದಲ್ಲಿ ಮಾಯವಾಗಿತ್ತು. ತುಟಿಗಳು ಬಿಡಿಚಿಕೊಂಡಿದ್ದವು. ಉಸಿರಾಟ ವೇಗವಾಗುತ್ತಿತ್ತು. ಅವನಿಗೆ ಸುತ್ತಲಿನ ಯಾವ ಶಬ್ದವೂ ಕೇಳಿಸುತ್ತಿರಲಿಲ್ಲ. ಅವನ ದೃಷ್ಟಿಯಲ್ಲಿ ಈಗ ಕಾಣಿಸುತ್ತಾ ಇದ್ದಿದ್ದು ಒಂದೇ, ರಕ್ತ. ಹಣೆಯಿಂದ ಕೆನ್ನೆಯ ಮೇಲೆ ಹರಿಯುತ್ತಿದ್ದ ಕೆಂಪು ರಕ್ತ. ತಲೆಯೆಲ್ಲ ತಿರುಗಿದಂತಾಯಿತು. ಕಿವಿಗಳಲ್ಲಿ ವಿಚಿತ್ರವಾದ ಸದ್ದು ಕೇಳಿಸತೊಡಗಿತು. ಕಾಲಿನ ಕೆಳಗಿದ್ದ ನೆಲವೇ ತಿರುಗುವಂತನಿಸಿತು. ಏನಾಗ್ತಿದೆ ನನಗೆ? ತನ್ನನ್ನೇ ತಾನು ಸಮಾಧಾನ ಮಾಡಿಕೊಳ್ಳಲು ಪ್ರಯತ್ನಿಸಿದ. ಯಾಕೆಷ್ಟು ಹೆದರ್ಕೋತಾ ಇದ್ದೀನಿ ನಾನು? ಅವನಿಗೇನೂ ಆಗಿಲ್ಲ, ಆಗಿರೋದು ಸಣ್ಣ ಗಾಯ ಅಷ್ಟೇ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡ. ಆದರೆ ದೇಹ ಅವನ ಮಾತು ಕೇಳಲಿಲ್ಲ. ಕಣ್ಣ ಮುಂದೆ ಎಲ್ಲವೂ ಮಸುಕಾಕತೊಡಗಿತು. ವೈಶಾಖ್, ವೈಶಾಖ್, ಏನಾಯ್ತು ನಿಂಗೆ ಎಂದು ಶಶಾಂಕ್ ಕೇಳುತ್ತಿದ್ದರೂ ಆ ಧ್ವನಿ ತುಂಬ ದೂರದಿಂದ ಬರುತ್ತಿರುವಂತೆ ಅನಿಸಿತು. ವೈಶಾಖ್ ಇನ್ನೊಂದು ಹೆಜ್ಜೆ ಹಾಕಲು ಪ್ರಯತ್ನಿಸಿದ.
ಆದರೆ ಆಗಲಿಲ್ಲ. ತಕ್ಷಣ ರಸ್ತೆಯ ಪಕ್ಕದಲ್ಲಿದ್ದ ಕಲ್ಲಿನ ಕಟ್ಟೆಯ ಮೇಲೆ ಕುಳಿತು ಬಿಟ್ಟ. ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಿದ್ದವು. ಕೈಗಳು ನಡುಗುತ್ತಿದ್ದವು. ಅವನ ಎದೆಯೊಳಗೆ ಬಡಿತ ವೇಗವಾಗುತ್ತಿತ್ತು. ವೈಶಾಖ್, ಏನಾಯ್ತು? ಶಶಾಂಕ್ ಅವನ ಬಳಿಗೆ ಬಂದು ಭುಜ ಹಿಡಿದ. ಏನಿಲ್ಲ ಎಂದು ಹೇಳಲು ಪ್ರಯತ್ನಿಸಿದ ವೈಶಾಖ್, ಆದರೆ ಧ್ವನಿಯೇ ಹೊರಬರಲಿಲ್ಲ. ಶಶಾಂಕ್ ತಕ್ಷಣ ಹತ್ತಿರದಲ್ಲಿದ್ದ ನೀರಿನ ಬಾಟಲಿ ತೆಗೆದು ಅವನ ಕೈಗೆ ಕೊಟ್ಟ. ನಿಧಾನವಾಗಿ ಕುಡಿ. ವೈಶಾಖ್ 2 ಗುಟುಕು ನೀರು ಕುಡಿದ. ಕೆಲ ಕ್ಷಣ ಕಣ್ಣು ಮುಚ್ಚಿಕೊಂಡೇ ಕುಳಿತ. ಸ್ವಲ್ಪ ಹೊತ್ತಿನ ನಂತರ ಉಸಿರಾಟ ಸಹಜವಾಯಿತು. ಬಿಳುಚಿದ್ದ ಮುಖ ಸರಿಹೋಯ್ತು. ವೈಶಾಖ್, ಈಗ ಹೇಗಿದೆ? ಶಶಾಂಕ್ ಕಾಳಜಿಯಿಂದ ಕೇಳಿದ. ವೈಶಾಖ್ ಬಲವಂತವಾಗಿ ಸಣ್ಣ ನಗು ತರಲು ಪ್ರಯತ್ನಿಸಿದ. ಓಕೆ ಭವ ಎನ್ನುತ್ತಾ ಹೆಬ್ಬೆರಳು ತೋರಿಸಿದ. ಆದರೆ ಅವನ ದೃಷ್ಟಿ ಮತ್ತೆ ಆ ಗಾಯಾಳುವಿನ ಕಡೆ ಹೋಗಲಿಲ್ಲ. ಹೋಗುವ ಧೈರ್ಯವೂ ಇರಲಿಲ್ಲ. ವೈಶಾಖ್ ಚೇತರಿಸಿಕೊಂಡ ಮೇಲೆ ವಾಕಿಂಗ್ ನಿಲ್ಲಿಸಿ ಮನೆಯ ಕಡೆ ಬಂದಿದ್ದರು ಶಶಾಂಕ್, ವೈಶಾಖ್. ಶಶಾಂಕ್ ಅತ್ತೆ ಮಾವನ ಜೊತೆ ಮಾತನಾಡುತ್ತಾ ಕುಳಿತರೆ ವೈಶಾಖ್ ಸೀದಾ ರೂಮಿಗೆ ಹೋಗಿ ಹಾಸಿಗೆ ಸೇರಿದ್ದ. ಮೊದಲೆಲ್ಲ ಹೀಗಿರ್ಲಿಲ್ಲ ಅವನು. ಇತ್ತೀಚೆಗೆ 6-7 ವರ್ಷದಿಂದ ಹೀಗಾಗ್ಬಿಟ್ಟಿದ್ದಾನೆ. ಸ್ವಲ್ಪ ರಕ್ತ ನೋಡಿದ್ರೂ ಸಾಕು, ತಲೆ ತಿರುಗ್ಬಿಡುತ್ತೆ, ಕುಸ್ಕೊಂಡು ಕೂತ್ ಬಿಡ್ತಾನೆ. ಸುಮತಿ ಶಶಾಂಕನಿಗೆ ಹೇಳಿದರು. ಅವರ ದನಿಯಲ್ಲಿ ಮಗನ ಬಗ್ಗೆ ಆತಂಕವಿದ್ದರೆ ರಾಮಕೃಷ್ಣಯ್ಯ ಅವರ ಮುಖ ಪೂರ್ತಿಯಾಗಿ ಬಿಳಿಚಿ ಹೋಗಿತ್ತು. ಮೊದಲೇ ಮಗಳು ಕಾಣದೆ ಹೋಗಿದ್ದಕ್ಕೆ ನೊಂದ ಜೀವ ಮಗ ಕೂಡ ಹೀಗೆ ಸುಸ್ತು ಎಂದು ಬಂದಾಗ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಕುಳಿತು ಬಿಟ್ಟರು. ಮಾವ, ಶಶಾಂಕ್ ಕರೆದಾಗ ಬೆಚ್ಚಿದರು. ಹಾ, ಏನಪ್ಪ? ಏನು ಚಿಂತೆ ಮಾಡಬೇಡಿ ಮಾವ, ವೈಶಾಖ್ ಸರಿಯಾಗೇ ಇದ್ದಾನೆ ಎಂದಾಗ ಪೆಚ್ಚಾಗಿ ತಲೆಯಾಡಿಸಿದರು ರಾಮಕೃಷ್ಣಯ್ಯ. ಅದೇಕೋ ಅವರು ತೀರಾ ಮಂಕಾದ ಹಾಗೆನಿಸಿತು ಶಶಾಂಕನಿಗೆ. ಸರಿಯತೆ, ನಾನಿನ್ನು ಹೊರಡ್ತೀನಿ ಎಂದ ಶಶಾಂಕನಿಗೆ ಬಲವಂತವಾಗಿ ರಾತ್ರಿ ಊಟ ಮಾಡಿಸಿಯೇ ಕಳಿಸಿದರು ಸುಮತಿ. ವೈಶಾಖ್ ರಾತ್ರಿ ಊಟಕ್ಕೂ ಎದ್ದು ಬರಲಿಲ್ಲ. ಸುಮತಿ, ನಾನಿವತ್ತು ವೈಶಾಖನ್ ರೂಮಲ್ಲೇ ಮಲಗ್ತೀನಿ ಕಣೆ ಎಂದರು ರಾಮಕೃಷ್ಣಯ್ಯ. ಸರಿ ಎಂಬಂತೆ ತಲೆ ಅಲುಗಿಸಿದರು ಸುಮತಿ. ರಾತ್ರಿ 11 ಗಂಟೆ ದಾಟಿತ್ತು. ಮನೆ ಇಡೀ ನಿಶ್ಶಬ್ದ ಆವರಿಸಿತ್ತು. ಹೊರಗೆ ಆಗಷ್ಟೇ ಸುರಿದ ಮಳೆಯ ಹನಿಗಳು ಮನೆಯ ಮೇಲ್ಛಾವಣಿಯಿಂದ ಒಂದೊಂದಾಗಿ ಜಾರುತ್ತಾ ನೆಲಕ್ಕೆ ಬೀಳುತ್ತಿದ್ದವು. ದೂರದಲ್ಲಿ ಎಲ್ಲೋ ನಾಯಿ ಎಂದು ಬೊಗಳಿದ ಶಬ್ದ ಕೇಳಿ ಮತ್ತೆ ಸುತ್ತಮುತ್ತಲಿನ ವಾತಾವರಣ ಮೌನಕ್ಕೆ ಶರಣಾಯಿತು. ರಾಮಕೃಷ್ಣಯ್ಯ ಮಲಗಿದ್ದ ಮಗನ ಮುಖವನ್ನೇ ನೋಡುತ್ತಿದ್ದರು. ತೀರಾ ಬಳಲಿದವನಂತೆ ಕಾಣುತ್ತಿದ್ದ. ನಿಟ್ಟಿಸಿರು ತಾನಾಗಿ ಹೊರಬಂತು. ಕಿಟಿಕೆಯ ಮೂಲಕ ಒಳಬರುತ್ತಿದ್ದ ಚಂದ್ರನ ಮಸುಕಾದ ಬೆಳಕು ಕೋಣೆಯ ಗೋಡೆಯ ಮೇಲೆ ಹರಡಿಕೊಂಡಿತ್ತು. ತಣ್ಣನೆಯ ಗಾಳಿ ಸಮಾಧಾನ ಹೇಳುವಂತೆ ಬೀಸುತ್ತಿತ್ತು. ರಾಮಕೃಷ್ಣಯ್ಯನವರಿಗೆ ನಿಧಾನವಾಗಿ ಜೋಂಪು ಹತ್ತಿತ್ತು. ಇಲ್ಲ! ಹಠಾತ್ತನೆ ಯಾರೋ ಗಾಬರಿಯಿಂದ ಕೂಗಿದ ಧ್ವನಿ ಕೇಳಿಸಿತು. ರಾಮಕೃಷ್ಣಯ್ಯ ಬೆಚ್ಚಿ ಬಿದ್ದು ಕಣ್ಣು ತೆರೆದರು. ಪಕ್ಕದ ಹಾಸಿಗೆಯಲ್ಲಿ ಮಲಗಿದ್ದ ವೈಶಾಖ್ ನಿದ್ದೆಯಲ್ಲೇ ಒದ್ದಾಡುತ್ತಿದ್ದ. ಅವನ ಮೈ ಬೆವರಿನಿಂದ ತೊಯ್ದು ಹೋಗಿತ್ತು. ಕೈಗಳು ಅತ್ತಿತ್ತ ಬೀಸುತ್ತಿದ್ದವು. ತುಟಿಗಳು ನಡುಗುತ್ತಿತ್ತು. ನಂದೇನು ತಪ್ಪಿಲ್ಲ. ವೈಶಾಖ್ ಅಸ್ಪಷ್ಟವಾಗಿ ಗುನುಗಿದ. ನಾನು ಬೇಕಂತ ಮಾಡಿಲ್ಲ, ನಂದೇನು ತಪ್ಪಿಲ್ಲ. ಮತ್ತೆ ಅದೇ ಮಾತು ಹೇಳುತ್ತಿದ್ದ. ಆ ಮಾತು ಕೇಳಿದ ರಾಮಕೃಷ್ಣಯ್ಯನ ಕಣ್ಣಲ್ಲಿ ನೀರು ತುಂಬಿತು. ವೈಶಾಖ್ ಮೃದುವಾಗಿ ಕರೆದರು ರಾಮಕೃಷ್ಣಯ್ಯ. ಎಚ್ಚರ ಮಾಡ್ಕೋಕಂದ. ವೈಶಾಖ್ ಮೆಲ್ಲಗೆ ಭುಜ ಅಲ್ಲಾಡಿಸಿ ಎಬ್ಬಿಸಿದರು. ವೈಶಾಖ್ ಥಟ್ಟನೆ ಕಣ್ಣು ಬಿಟ್ಟ. ಒಂದು ಕ್ಷಣ ಅವನಿಗೆ ತಾನು ಎಲ್ಲಿದ್ದೇನೆ ಎನ್ನುವುದೇ ಅರ್ಥವಾಗಲಿಲ್ಲ. ಉಸಿರು ತಾರಾಮಾರಾಗಿತ್ತು. ಎದೆ ಬಡಿತ ಹೆಚ್ಚಾಗಿತ್ತು. ಕಣ್ಣುಗಳು ಕೋಣೆಯ ಸುತ್ತಲೂ ಆತಂಕದಿಂದ ಓಡಾಡಿದವು. ಕೆಲವು ಕ್ಷಣಗಳ ನಂತರ ಎದುರಿಗೆ ಕುಳಿತಿದ್ದ ತಂದೆ ಕಾಣಿಸಿದರು. ಅವನ ಉಸಿರು ನಿಧಾನವಾಗಿ ಸಹಜವಾಯಿತು. ರಾಮಕೃಷ್ಣಯ್ಯ ಅವನ ತಲೆಯ ಮೇಲೆ ಕೈಯಿಟ್ಟರು. ಅಪ್ಪ, ನಾನು ಬೇಕು ಅಂತ ಮಾಡಿಲ್ಲಪ್ಪ, ಕಣ್ಣು ತುಂಬಿಕೊಂಡು ಹೇಳಿದ ವೈಶಾಖ್. ಹೌದು ಮಗನೇ, ನೀನ್ ಬೇಕು ಅಂತ ಮಾಡಿದ್ದಲ್ಲ.
ಅದೆಲ್ಲ ವಿಧಿಲಿಖಿತ. ಸಮಾಧಾನ ಮಾಡ್ಕೊ. ಇಲ್ಲಿ ನೋಡು, ಸ್ವಲ್ಪ ನೀರು ಕುಡಿ ಎನ್ನುತ್ತಾ ಲೋಟಕ್ಕೆ ನೀರು ಬಗ್ಗಿಸಿಕೊಟ್ಟರು. ಆಗಿದ್ದು ಹೋಗಿದೆ ಮಗನೇ. ನಾವೇನೇ ಮಾಡಿದ್ರೂ ಅದು ಸರಿ ಹೋಗೋದಿಲ್ಲ. ನೀನದನ್ನು ಮರಿಬೇಕು. ಸುಲಭ ಅಲ್ಲ, ಗೊತ್ತು ನಂಗೆ. ಆದ್ರೂ ಪ್ರಯತ್ನ ಪಡಬೇಕು ಕಣಪ್ಪ. ಇಷ್ಟು ವರ್ಷ ಆದ್ರೂ ಅದನ್ನ ಮನಸ್ಸಿನೊಳಗೆ ಇಟ್ಕೊಂಡು ಕೊರಗ್ತಾ ಇದ್ರೆ ಹೇಗೆ ಹೇಳು? ರಾಮಕೃಷ್ಣಯ್ಯ ಅವರ ಮಾತು ಕೇಳುತ್ತಿದ್ದಂತೆ ವೈಶಾಖನ ಕಣ್ಣುಗಳಲ್ಲಿ ತುಂಬಿಕೊಂಡಿದ್ದ ನೀರು ಹೊರಬಂತು. ಅವನು ಚಿಕ್ಕ ಮಗುವಿನಂತೆ ಮುಂದೆ ಬಾಗಿ ತಂದೆಯನ್ನು ಬಿಗಿಯಾಗಿ ಅಪ್ಪಿಕೊಂಡ. ಅಷ್ಟು ವರ್ಷಗಳಿಂದ ಎದೆಯೊಳಗೆ ಕಲ್ಲಿನಂತೆ ಕುಳಿತಿದ್ದ ನೋವು ಆ ಕ್ಷಣದಲ್ಲಿ ಹೊರಬರಲು ಹೋರಾಡುತ್ತಿದ್ದಂತಿತ್ತು. ರಾಮಕೃಷ್ಣಯ್ಯ ಅವನ ಬೆನ್ನನ್ನು ಮೆಲ್ಲನೆ ತಡವಿದರು. ಸ್ವಲ್ಪ ಹೊತ್ತಿನ ನಂತರ ವೈಶಾಖ್ ತನ್ನನ್ನು ತಾನು ಸಮಾಧಾನಿ ಮಾಡಿಕೊಂಡ. ಕಣ್ಣೀರು ಒರೆಸಿಕೊಂಡ. ರಾಮಕೃಷ್ಣಯ್ಯ ಅವನ ಮುಖ ನೋಡುತ್ತಾ ನಿಧಾನವಾಗಿ ಕೇಳಿದರು, ಮತ್ತೆ ಅದೇ ಕನ್ಸಾ? ವೈಶಾಖ್ ಮಾತನಾಡಲಿಲ್ಲ. ಕೇವಲ ತಲೆ ತಗ್ಗಿಸಿ ನಿಧಾನವಾಗಿ ಹೌದು ಎಂಬಂತೆ ತಲೆಯಾಡಿಸಿದ. ರಾಮಕೃಷ್ಣಯ್ಯ ನಿಟ್ಟುಸಿರು ಬಿಟ್ಟರು. ವೈಶಾಖ್ ಕಣ್ಣು ಮುಚ್ಚಿಕೊಂಡ. ಕನಸಿನಲ್ಲಿ ಕಂಡ ದೃಶ್ಯ ಇನ್ನೂ ಸ್ಪಷ್ಟವಾಗಿಯೇ ಕಣ್ಣ ಮುಂದೆ ತೇಲುತ್ತಿತ್ತು. ರಕ್ತ, ರಕ್ತ, ಅವರಿಬ್ಬರ ಕಿರುಚಾಟ, ಸಹಾಯಕ್ಕಾಗಿ ಅಂಗಲಾಚುವಂತೆ ಚಾಚಿದ್ದ ಕೈಗಳು, ಕಣ್ಣುಗಳಲ್ಲಿನ ಬೇಡಿಕೆ ಎಲ್ಲವೂ ಕಣ್ಣ ಮುಂದೆ ತೇಲಿ ಬಂತು. ಮರೆಯೋದಕ್ಕಾಗ್ತಾ ಇಲ್ಲಪ್ಪ. ಸಣ್ಣ ಬಿಕ್ಕು ಹೊರಬಂತು. ಡಾಕ್ಟ್ರು ಕೊಟ್ಟಿರೋ ಮಾತ್ರೆ ತಗೊಳ್ತಾ ಇದೀಯಾ ಕೇಳಿದರು. ವೈಶಾಖ್ ಅಡ್ಡಡ್ಡ ತಲೆ ಆಡಿಸಿದ. ನಿಟ್ಟೆಸರು ಬಿಟ್ಟ ರಾಮಕೃಷ್ಣಯ್ಯ, ನಾಳೆ ಒಂದ್ಸತಿ ಡಾಕ್ಟರ್ ಹತ್ರ ಹೋಗಿ ಬಂದ್ಬಿಡೋಣ ಎಂದರು. ವೈಶಾಖ್ ಸುಮ್ಮನೆ ಕುಳಿತಿದ್ದ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.